ಮತ್ತು ಜಾನುವಾರುಗಳಿಗೆ ನೀರಿಲ್ಲ, ರೈತರಿಗೆ ಕುಡಿಯೋದಕ್ಕೆ ಕೆಲಸ ಇಲ್ಲ, ಕುಡಿಯೋದಕ್ಕೆ ನೀರು ಕೂಡ ಸಂಕಟ ಪರಿಸ್ಥಿತಿಯಲ್ಲಿ ಇದ್ದೇವೆ. ಕೆರೆಗಳು ತುಂಬತಕ್ಕಂಥ ಕೆಲಸ ಆಗ್ತಾ ಇಲ್ಲ. ಈಗಾಗಲೇ ಕೆನಾಲ್ ನೀರು ಬಿಡ್ತಕ್ಕಂಥ ಬಗ್ಗೆ ಕೂಡ ಹೇಳಿದ್ರೆ ಅದು ಕೂಡ ಆಗ್ತಾ ಇಲ್ಲ. ಕೇವಲ ಇಲ್ಲ ಇರ್ತಕ್ಕಂಥ ಸರ್ಕಾರ ಯಾವುದಿದೆ ಅದು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತಿಂದ ನಾಳೆ 11 ಗಂಟೆವರೆಗೂ ಮಾಡ್ತಾ ಇದ್ದೇವೆ. ಬಹುಶಃ ಎಚ್ಚರಿಕೆ ಈಗಾಗಲೇ ಭಾರತೀಯ ಜನತಾ ಪಕ್ಷ ಎಲ್ಲಾ ಕಡೆನೂ ಕೂಡ ಬರಪೀಡಿತ ಜಿಲ್ಲೆಗಳಿಗೆ ಮತ್ತು ಆಯಾ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟ ಸುಮಾರು 6 ತಂಡಗಳನ್ನ ಮಾಡಿ ಎಲ್ಲಾ ಜಿಲ್ಲೆಗೂ ಕೂಡ ಭೇಟಿ ಕೊಡ್ತಕ್ಕಂಥದ್ದಾಯ್ತು. ಆದ್ರೆ ಕಾಂಗ್ರೆಸ್ನವರು ಕೇವಲ ಅಧಿಕಾರದ ಆಸೆಗಾಗಿ ತಮ್ಮ ಕ್ಷೇತ್ರದ ತಮ್ಮ ಜಿಲ್ಲೆಗಳ ಕ್ಷೇತ್ರ ಕೂಡ ಹೋಗದೆ ಇರತಕ್ಕಂಥ ಪರಿಸ್ಥಿತಿ ನಾವು ನೋಡಿದ್ದೇವೆ. ಹಾಗಾಗಿ ನಾವು ಎಚ್ಚರಿಕೆ ಕೊಡ್ತೇವೆ ಈ ಮೂಲಕ. ಇವತ್ತು ರೈತರು ಯಾವ ರೀತಿ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ಮಳೆ ಆಗಿಲ್ಲಪ್ಪ ಬಿತ್ತಿಲ್ಲ ಅಂತ ಹೇಳಿದ್ರೆ ಬಹಳ ಏನೋ ಒಂದು ಸಂತೋಷದಿಂದ ಇರ್ತಾ ಇದೆ. ಆದ್ರೆ ಮಳೆ ಆಯ್ತು, ಬಿತ್ತಿದ್ವಿ, ಬಾಡಿ ಹೋಯ್ತು, ಮತ್ತೆ ಮುರಿದ್ವಿ, ಮತ್ತೆ ಬಿತ್ತಿದ್ವಿ, ಮತ್ತೆ ಬಾಡಿ ಹೋಯ್ತು. ಇವತ್ತು ಮಳೆ ಆಗ್ತಾ ಇಲ್ಲ ಅಂದ್ರೆ ಎರಡೆರಡು ಪೆಟ್ಟು ಇವತ್ತು ರೈತರು ತಿಂದಿದ್ದಾರೆ. ಹಾಗಾಗಿ ನಾವು ಇವತ್ತು ಒತ್ತಾಯವನ್ನು ಮಾಡ್ತೇವೆ. ಕೇವಲ ಪರಿಹಾರ ಘೋಷಣೆ ಮಾಡ್ತಕ್ಕಂಥದ್ದಲ್ಲ, ಎಕರೆಗೆ 50,000 ಖಂಡಿತವಾಗಿ ಕೊಳ್ಳೇಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ. ಇವತ್ತು ಸಾಂಕೇತಿಕವಾಗಿ ಧರಣಿಯನ್ನು ನಾವು ಮಾಡ್ತಾ ಇದ್ದೇವೆ. ಮುಂದಿನ ದಿನಮಾನಗಳು ಯಾರಿಗೆ ಉಸ್ತುವಾರಿ ಗೊತ್ತಿಲ್ಲ ಈ ಜಿಲ್ಲೆಗೆ ಬಂದ ತಕ್ಷಣ ತೀವ್ರಗತಿಯಲ್ಲಿ ಬರ ಪರಿಹಾರ ವೀಕ್ಷಣೆ ಆಗಬೇಕು, ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಅಂದ ಮಾತ್ರ ಜನ ನಿಮ್ಮನ್ನು ಕ್ಷಮಿಸ್ತಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಇಲ್ಲದೆ ಹೋದ್ರೆ ಇವತ್ತು ಭಾರತೀಯ ಜನತಾ ಪಕ್ಷ ಖಂಡಿತವಾಗಿ ಮುಂದಿನ ದಿನಮಾನಗಳಲ್ಲಿ ಬರೀ ಇವತ್ತು ಶಾಂತಿಯುತವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತೇವೆ. ಮುಂದಿನ ದಿನಮಾನಗಳಲ್ಲಿ ಬೀದಿಗಳ ಹೋರಾಟವನ್ನು, ರೈತರ ಪರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕು ಆಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡೋದಕ್ಕೆ ಬಯಸ್ತೇನೆ. ಹಾಗಾಗಿ ನಾನು ಮತ್ತೊಮ್ಮೆ ಇವತ್ತು ಹೇಳ್ತಾ ಇದ್ದೇನೆ, ಈ ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ಏನು ಖುಷಿಯಾಗಿದೆ ನೀವು. ಯಾಕಂದ್ರೆ ಇವತ್ತು 4 ಗಂಟೆಗೆ ಪ್ರಮಾಣ ವಚನ ಇದೆ. ಬಹಳ ಖುಷಿಯಾಗಿದ್ದೀರಿ. ಏನೇನು ಯಾರ್ಯಾರು ಕೋಟ್ ಹೊಲಿಸಿದ್ರು, ಯಾರ್ಯಾರು ಕೋಟ್ ಹಾಕೊಂಡಿರೋ, ಯಾರ್ಯಾರು ಅಂಗಿ ಹರ್ಕೊಂಡಿರೋ ಗೊತ್ತಿಲ್ಲ. ಆದ್ರೆ ಅಂಗಿ ಹರ್ಕೊಂಡ್ರು ಕಡೆ ಕ್ಷೇತ್ರಕ್ಕೆ ಬರೀ ಕೋಟ್ ಹಾಕಿದ್ರೆ ಕ್ಷೇತ್ರಕ್ಕೆ ಬಂದು ನಮ್ಮ ರೈತರ ಬವಣೆಯನ್ನು ಪರಿಹಾರ ಮಾಡತಕ್ಕಂಥ ಕೆಲಸವನ್ನು ನೀವು ಮಾಡಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿ ಭಾರತೀಯ ಜನತಾ ಪಕ್ಷ ಖಂಡಿತವಾಗಿ ರೈತರ ಪರವಾಗಿ ಯಾವತ್ತೂ ಕೊಡುತ್ತದೆ. ಮುಂದಿನ ದಿನಮಾನಗಳಲ್ಲಿ ಯಾವುದೇ ಹೋರಾಟಕ್ಕೂ ಕೂಡ ಸನ್ನಿಹಿತವಾಗಿರುತ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟು ಮತ್ತೊಮ್ಮೆ ಈ ರೈತ ಪರವಾಗಿ ಹೋರಾಟಕ್ಕೆ ಜಯವಾಗಲಿ ಅಂತಕ್ಕಂಥ ಕಳೆದ 2 ತಿಂಗಳಿಂದ ರೈತರ ಸಮಸ್ಯೆಗೆ ಪರಿಹಾರ ಸಿಗಬೇಕು. ಮಳೆ ಆಗಿಲ್ಲಾರ್ದಕ್ಕೆ ಬರಗಾಲ ಪೀಡಿತ ಅಂತ ಘೋಷಣೆ ಮಾಡಬೇಕು. ರೈತರು ಏನು ಬಿತ್ತನೆ ಮಾಡಿದ್ದಾರೆ, ಆ ಬಿತ್ತನೆ ಮಾಡಕ್ಕಾಗ್ಲಾರ್ದಂತರೂ ಬಹಳ ಜನ ಇದ್ದಾರೆ. ಬಿತ್ತನೆ ಮಾಡಿದವರು ಬೆಳೆ ಆಗ್ಲಿಲ್ಲ ಅಂತ ಅರಗಿ ಅದನ್ನ ತೆಗೆದವರು ಬಹಳಷ್ಟು ಇದ್ದಾರೆ. ಅದಕ್ಕೆ ನಾವು ಪರಿಹಾರ ನೀಡಬೇಕಂತೇಳಿ 2 ತಿಂಗಳಿಂದ ನಾವು ಹೋರಾಟ ಮಾಡ್ತಾ ಇದೀವಿ. ಆದ್ರೆ ರಾಜ್ಯ ಸರ್ಕಾರ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಅವರಿಗೆ ರೈತರ ನೋವು, ಜನರ ಸಂಕಷ್ಟ ಅರ್ಥ ಆಗ್ತಾ ಇಲ್ಲ. ಅವ್ರಿಗೆ ಅರ್ಥ ಆಗ್ತಾ ಇರೋದು ಯಾರನ್ನ ಮಂತ್ರಿ ಮಾಡಬೇಕು, ಯಾರನ್ನ ಮಂತ್ರಿ ಮಾಡಬಾರ್ದು, ಮೊದಲನೇ ಇನ್ಸ್ಟಾಲ್ಮೆಂಟ್ ಅಲ್ಲಿ ಯಾರನ್ನ ಮಂತ್ರಿ ಮಾಡಬೇಕು, ಯಾವ ಯಾವ ದೊಡ್ಡ ಖಾತೆಗಳನ್ನ ಯಾರಿಗೆ ಕೊಡಬೇಕು ಅನ್ನೋದ್ರಲ್ಲೇ 2 ತಿಂಗಳ ಕಳೆದ್ಬಿಟ್ಟಿದ್ದಾರೆ. ನಾನು ಈಗ ತಾನೇ ಮೊಬೈಲ್ ಅಲ್ಲಿ ನೋಡ್ತಾ ಇದ್ದೆ. ನಾವು ಇಲ್ಲಿ DC ಆಫೀಸ್ ಮುಂದೆ ಕೂತ್ಕೊಂಡು ನಮ್ಮ ಜಿಲ್ಲೆಯನ್ನ ಬರಗಾಲ ಪೀಡಿತ ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಆದ್ರೆ ಕಾಂಗ್ರೆಸ್ನವರು ಅಶೋಕ್ ಸರ್ಕಲ್ ಅಲ್ಲಿ ರಾಘವೇಂದ್ರ ಇಟ್ನಾಳ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಆಕ್ರೋಶ ಪ್ರತಿಭಟನೆಯನ್ನ, ಟೈರ್ ಸುಡ್ತಕ್ಕಂಥದ್ದು ಮತ್ತು ರೋಡ್ ಅನ್ನ ಬಂದ್ ಮಾಡ್ತಕ್ಕಂಥ ಹೋರಾಟವನ್ನ ಅವರು ಅಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ನಿಜವಾಗ್ಲೂ ರೈತ ಮತ್ತು ರಾಜ್ಯದ ಜನರು ಬಹಳ ಸಂಕಷ್ಟದಲ್ಲಿದ್ದಾರೆ. ಇವತ್ತು ಸರ್ಕಾರ, ನಮ್ಮ ಹಿರಿಯರು ದೊಡ್ಡನಗೌಡ ಪಾಟೀಲ್ ಸಾಹೇಬ್ರು ಹೇಳ್ದಂಗೆ ಮಂತ್ರಿ ಸ್ಥಾನವನ್ನ ಮಾರೋದಕ್ಕೆ ಕುಂತ್ಕೊಂಡಿದೆ. ಇನ್ನ ರೈತರಿಗೆ ಯಾವಾಗ ಬರ ಪರಿಹಾರ ಕೊಡ್ಬೇಕು ಹೇಳಿ ಅವರು. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಅಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ನಡೆಸಬೇಕು, ಇಲ್ಲಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ನಡೆಸಬೇಕು. ಅವರ ಮನಸ್ಥಿತಿ ಹೇಗಿದೆ ಅಂದ್ರೆ, ಅವರು ಮುಖ್ಯಮಂತ್ರಿ ಆಗಿ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅವರು ಭಾರತ್ ಜೋಡೋ ಅನ್ನೋ ಒಂದು ಕಾರ್ಯಕ್ರಮಕ್ಕೆ 1,000 ಕೋಟಿಯನ್ನ ಕೊಟ್ರು. ಅವ್ರಿಗೆ ಅಲ್ಲಿ 1,000 ಕೋಟಿ ಬಂತು. ಅಲ್ಲಿ ರೈತರ ಬಗ್ಗೆ ಮಾತಾಡಲೇ ಇಲ್ಲ. ಕೊಪ್ಪಳ ಜಿಲ್ಲೆ ಹಾಗೂ ರೈತ ಮೋರ್ಚಾದ ಸಹಯೋಗದಲ್ಲಿ ಬೆಳಗ್ಗೆಯಿಂದ ಪ್ರಾರಂಭ ಆದಂತಹ ಅಹೋರಾತ್ರಿ ಧರಣಿ ಮಧ್ಯಾಹ್ನ ಮಳೆ ನಡುವೆಯೂ ಕೂಡ ನಮ್ಮ ಕಾರ್ಯಕರ್ತರು, ರೈತಾಪಿ ವರ್ಗದವರು ಅತ್ಯಂತ ಉತ್ಸಾಹದಿಂದ ಅದರಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮ ಮಹಿಳಾ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು ಕೂಡ ಪಾಲ್ಗೊಂಡಿದ್ದಾರೆ. ನಮ್ಮೆಲ್ಲ ಪ್ರಮುಖರು, ಹಿರಿಯರು, ನಮ್ಮ ಜನಪ್ರಿಯ ಕುಷ್ಟಗಿ ಕ್ಷೇತ್ರದ ಶಾಸಕರಾದಂತಹ ದೊಡ್ಡನಗೌಡ ಪಾಟೀಲ್ ಅವರು, ನಮ್ಮ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಹೇಮಲತಾ ನಾಯಕ್ ಅವರು, ಪರಮ ಮನವಳ್ಳಿ ಅವರ ಜೊತೆಗೆ ನಮ್ಮ ಜಿಲ್ಲೆ
ಎಲ್ಲ ಪದಾಧಿಕಾರಿಗಳು, ರೈತ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು, ಮಹಿಳಾ ಮೋರ್ಚಾದ ಕಾರ್ಯಕರ್ತರು, ಜೊತೆಗೆ ನಮ್ಮ ಜಿಲ್ಲೆ ರಾಜ್ಯ ಕಾರ್ಯದರ್ಶಿ ಆಗಿರುವಂತಹ ಶರಣು ತಳ್ಳಿಕೇರಿ ಅವರು, ಬಸವರಾಜ್ ಡಾಕ್ಟರ್ ಅವರು ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ. ನಾಳೆ ನಮ್ಮ ಜನಾರ್ದನ್ ರೆಡ್ಡಿ ಸರ್ ಅವರು, ಜೊತೆಗೆ ರಾಜ್ಯ ರೈತ ಮೋರ್ಚಾದ ಅಧ್ಯಕ್ಷರು ಅವರು ಕೂಡ ಪಾಲ್ಗೊಳ್ತಾರೆ. ಇವತ್ತು ಇಂಥ ಮಳೆಯ ನಡುವೆಯೂ ಕೂಡ ನಮ್ಮೆಲ್ಲ ಪದಾಧಿಕಾರಿಗಳು, ಎಲ್ಲ ಕಾರ್ಯಕರ್ತರು ಕೂಡ ಪಾಲ್ಗೊಂಡಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ತುಂಬದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ. ಮತ್ತು ಈ ಉತ್ಸಾಹ ನಾಳೆ ಬೆಳಿಗ್ಗೆ 11 ಗಂಟೆವರೆಗೂ ಕೂಡ ಇರಬೇಕಾಗುತ್ತೆ. ನಮ್ಮೆಲ್ಲ ಕಾರ್ಯಕರ್ತರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ, ರಾತ್ರಿ ಅಹೋರಾತ್ರಿ ಧರಣಿಯಲ್ಲಿ ಇವತ್ತು ರಾತ್ರಿ ಪೂರ ಭಜನೆ ಇರುತ್ತೆ. ಜೊತೆಗೆ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಮಾತನಾಡ್ತಾರೆ ಮತ್ತು ಘೋಷಣೆಗಳು ಇರ್ತವೆ. ಅವೆಲ್ಲದರ ಮಧ್ಯೆಯೂ ಕೂಡ ನಾವೆಲ್ಲ ಕಾರ್ಯಕರ್ತರು ರಾತ್ರಿ ಪೂರ ಎಚ್ಚರಿದ್ದು ಇವತ್ತು ಈ ಅಹೋರಾತ್ರಿ ಧರಣಿಯನ್ನ ಯಶಸ್ವಿಗೊಳಿಸೋದ್ರ ಜೊತೆಗೆ ಬೆಳಿಗ್ಗೆ 9:30 ಒಳಗಾಗಿ ನಮ್ಮೆಲ್ಲ ಕಾರ್ಯಕರ್ತರು, ಜಿಲ್ಲೆಯ ಎಲ್ಲಾ ಪದಾಧಿಕಾರಿಗಳು ತಾವೆಲ್ಲರೂ ಕೂಡ ಎಲ್ಲೇ ಇದನ್ನು ಕೂಡ ಈ ಒಂದು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಉಪಸ್ಥಿತರಿರಬೇಕು. ನಾವೆಲ್ಲರೂ ಕೂಡ ನಮ್ಮೆಲ್ಲ ಹಿರಿಯರ ಸಮ್ಮುಖದಲ್ಲಿ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದೇವೆ. ಹಾಗಾಗಿ ಎಲ್ಲ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ರೈತರು, ಯುವಕರು, ಕಾರ್ಯಕರ್ತರು ಎಲ್ಲರೂ ಕೂಡ ಪಾಲ್ಗೊಳ್ಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.